ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಶ್ರೀ ಗುರುಭ್ಯೋ ನಮಃ. ವಾಸುದೇವ ಹಿಂತಿರುಗಿ ಬಂದು ತಂದೆ ತಾಯಿಗಳಿಗೆ ಪರಮಾನಂದವನ್ನು ಉಂಟು ಮಾಡಿದ ಎಂಬುದಾಗಿ ಹಿಂದೆ ಕಥೆಯನ್ನು ಮನನ ಮಾಡಿದ್ದೆವು. ವಾಸುದೇವ ಇನ್ನೂ ಒಂದು ಲೀಲೆಯನ್ನು ತೋರಿದ್ದಾನೆ ಅಂತ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಲೀಲಾವಸಾನ ಸಮಯೇ ಸಹಸಾ ಕದಾಚಿತ್ ಆರ್ಯೋ ಮುನಾಭ್ಯವಘೃತಿಂ ಪ್ರತಿಚೋದ್ಯಮಾನಃ ರೋದ್ಧೈಷ ನೋಸ್ತಿ ಧನಿಕೋ ವೃಷವಿಕ್ರಯೀತಿ ಪ್ರೋವಾಚ ನಂದನ ಮುಖೇಂದುಮವೇಕ್ಷ್ಯ ಮಂದಂ. ಒಂದು ಬಾರಿ ವಾಸುದೇವ ಇನ್ನೂ ಸಣ್ಣ ಹುಡುಗ ಆಟ ಆಡಿಕೊಂಡು ಕಾಲ ಕಳೀತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಾಯಿ ಊಟಕ್ಕೆ ಸಮಯ ಆಯಿತು ಬಾ ಅಂತ ವಾಸುದೇವನನ್ನು ಕರೆದಿದ್ದಾನಂತೆ. ಆಟ ಮುಗೀತು, ಊಟ ಮಾಡಬೇಕು. ಆಗ ತಂದೆಯ ಜೊತೆಯಲ್ಲಿ ಯಾವತ್ತೂ ಊಟ ಮಾಡ್ತಾ ಇದ್ದ. ಮನೆಯಲ್ಲಿ ಈ ಪರಿಪಾಕವನ್ನು ನಾವು ಕೂಡ ಬೆಳೆಸ್ಕೊಳ್ಬೇಕು. ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದಾಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥದ್ದು ಅಂತ. ಇವತ್ತು ಒಬ್ಬೊಬ್ಬರು ಒಂದೊಂದು ಕೈಯಲ್ಲಿ ಹಿಡ್ಕೊಂಡು ಊಟ ಮಾಡ್ತಾಯಿದ್ದು, ಒಂದೊಂದು ಕಡೆಯಲ್ಲಿ ಊಟ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಮನೆಗಳಲ್ಲಿ ಎಲ್ಲರೂ ಇದ್ದರೂ ಕೂಡ ಒಂದೇ ಸಮಯದಲ್ಲಿ ಊಟ ಮಾಡಲ್ಲ, ಅಥವಾ ಒಂದೇ ಕಡೆಯಲ್ಲಿ ಊಟ ಮಾಡಲ್ಲ. ಅವರವ್ರಿಗೆ ಬೇಕಾದಲ್ಲಿ ಕೈಯಲ್ಲಿ ಹಿಡ್ಕೊಂಡು ಎಲ್ಲಿ ಬೇಕಾದರೂ ತಿಂತಾರೆ ಅಂತ. ಆದರೆ ಊಟವೂ ಒಂದು ಯಜ್ಞ, ಅದನ್ನು ಒಟ್ಟಿಗೆ ಸೇರಿ ಮಾಡಬೇಕು, ಎಲ್ಲೂ ಒಂದೇ ಸ್ಥಳದಲ್ಲಿ ಮಾಡಬೇಕಾದದ್ದು. ಹಾಗೆಯೇ ಆ ಮಧ್ಯಗೆಹ ಭಟ್ಟರ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡ್ತಾ ಇದ್ರು. ವಾಸುದೇವ ತನ್ನ ತಂದೆಯನ್ನು ಕೂಡ ಊಟಕ್ಕೆ ಕರೀತಾ ಇದ್ದಾನೆ. ಆದರೆ ತಂದೆ ಹೇಳ್ತಾರಂತೆ ಮಧ್ಯಗೆಹ ಭಟ್ರು, ಹೋಗು ನೀನು ಊಟ ಮಾಡು, ನಾನು ಆಮೇಲೆ ಬರ್ತೇನೆ ಅಂತ. ಆದರೆ ವಾಸುದೇವ ಅಷ್ಟಕ್ಕೆ ಸುಮ್ಮನಾಗಲಿಲ್ಲಂತೆ. ದಿವಸ ನಾನು ಕರೆದಾಗ ಊಟಕ್ಕೆ ಬರ್ತಿದ್ರಿ, ಇವತ್ತು ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ರೋದ್ಧ ಏಷಃ ಅಂತ, ಧನಿಕ. ಈ ಒಬ್ಬ ಧನಿಕ ಹಣವಂತ ಅವನು ಇಲ್ಲಿ ಬಂದು ಕೂತಿದ್ದಾನೆ, ಆದ್ದರಿಂದ ನಾನೀಗ ಊಟಕ್ಕೆ ಬರಲಿಕ್ಕಾಗಲ್ಲ ಅಂತ. ಏನು ನಡೆದಿತ್ತು ಅದನ್ನು ವರ್ಣನೆ ಮಾಡ್ತಾರೆ. ವೃಷವಿಕ್ರಯೀತಿ ಅಂತ. ಮಧ್ಯಗೆಹ ಭಟ್ಟರು ಯಾವುದೋ ಒಬ್ಬ ಧನಿಕನಿಂದ ಒಂದು ಎತ್ತನ್ನು ಅವರು ಪಡ್ಕೊಂಡಿದ್ದರಂತೆ. ಆ ಎತ್ತಿಗೆ ಕೊಡಬೇಕಾದ ಮೌಲ್ಯ ಏನಿದೆ ಅದನ್ನು ಅವರಿಗೆ ಕೊಡಲಿಕ್ಕಾಗಿರಲಿಲ್ಲಂತೆ. ಬಡತನ. ಒಂದು ಸಮಯದಲ್ಲಿ ಕೊಡ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಅವರು ಆ ಎತ್ತನ್ನು ಮನೆಗೆ ಕರ್ಕೊಂಡು ಬಂದಿದ್ದರು. ಆದರೆ ಕೆಲವು ದಿವಸಗಳಾಯಿತು, ತಾವು ಕೊಡಬೇಕಾಗಿರ್ತಕ್ಕಂತಹ ಕಾಲ ಏನು ಹಣ ತಿರುಗಿಸಿ ಕೊಡಬೇಕಾದಂಥ ಕಾಲ ಬಂದರೂ ಕೂಡ ಇವ್ರ ಕೈಗೆ ಹಣ ಬರಲಿಲ್ಲ, ಅದರಿಂದ ಕೊಡಲಿಕ್ಕಾಗಲಿಲ್ಲ. ಇನ್ನೊಂದು ಸರ್ತಿ ಕೊಡ್ತೇನೆ ಅಂತ ಹೀಗೆ ಹೇಳಿದರು. ಆದರೆ ಆ ಎತ್ತು ಕೊಟ್ಟಂತಹ ಧನಿಕ ಅವರ ಮನೆಯಲ್ಲಿ ಬಂದು ಕೂತಿದ್ದಾನಂತೆ. ನೀವು ಹಣ ಕೊಡದೆ ನಾನು ಎದ್ದು ಹೋಗೋದಿಲ್ಲ ಅಂತ. ಪಾಪ ಮಧ್ಯಗೆ ಭಟ್ರು ಏನು ಮಾಡಬೇಕು? ಅವನನ್ನು ಬಿಟ್ಟು ಇವರು ಒಳಗಡೆ ಹೋಗುವವರಲ್ಲ. ಅಷ್ಟು ಅವರು ಗೌರವದಿಂದ ಜೀವನವನ್ನು ನಡೆಸಿದವರು. ಸಮಸ್ಯೆ ಆಗಿದಲ್ಲ ಅಂಥೇಳಿ ಅವನ ಜೊತೆಯಲ್ಲೇ ಕೂತಿದ್ದಾರಂತೆ. ಆಗ ಹೇಳ್ತಾರೆ ಮಗನಿಗೆ, ಈ ಧನಿಕ ನನ್ನನ್ನು ತಡಿತಾ ಇದ್ದಾನೆ, ಅವನನ್ನು ಬಿಟ್ಟು ಹೋಗಿ ಬರಲಿಕ್ಕಾಗೋದಿಲ್ಲ, ನೀನು ಹೋಗು ಊಟ ಮಾಡು ಅಂತ. ಆಗ ವಾಸುದೇವ ಲೀಲಾಕರೇಣ ಸಕರೇಣ ಸುಕೋಮಲೇನ ಬೀಜಾಂತರಾಣಿ ಕಿಲಕಾನಿ ಚಿದಾಸು ತಸ್ಮೈ ಸ್ಮಿತ್ವಾರ್ಭಕೋಭಿಮತ ನಿಷ್ಕಪದೇ ಯದಾದಾತ್ ಆದತ್ತ ತಾನಿ ಧನಿಕೋ ಬಹುಮಾನ ಪೂರ್ವಂ. ವಾಸುದೇವ ತನ್ನ ಮನೆಯ ಹಿಂಭಾಗಕ್ಕೆ ಬಂದನಂತೆ. ಆ ಹಿಂಭಾಗದಲ್ಲಿ ಒಂದು ಹುಣಸೆ ಮರ ಎಂಬತಕ್ಕಂಥದ್ದು ಇವತ್ತೂ ಇದೆ. ಆ ಹುಣಸೆಯ ಮರದ ಬುಡದಲ್ಲಿ ಬಿದ್ದಿರತಕ್ಕಂತಹ ಕೆಲವೊಂದು ಹುಣಸೆ ಬೀಜ, ಆ ಹುಣಸೆ ಬೀಜವನ್ನು ತಂದು ಆ ಧನಿಕನಿಗೆ ಕೊಟ್ಟಿದ್ದಾನಂತೆ. ಸ್ಮಿತ್ವಾರ್ಭಕಃ, ಒಳ್ಳೆ ಹಸನ್ಮುಖಿಯಾಗಿ ಆ ಬೀಜಗಳನ್ನು ಅವನಿಗೆ ಕೊಟ್ಟಿದ್ದಾರಂತೆ. ಹೀಗೆ ಆ ಹಿತ್ತಲಲ್ಲಿ ಬೆಳೆದಿರುವಂತಹ ಅನೇಕ ಹುಣಸೆ ಬೀಜಗಳನ್ನು ಆ ಶ್ರೀಮಂತನಿಗೆ ಕೊಟ್ಟರೆ ಅವನು ಬೀಜಗಳ ಆದತ್ತ ತಾನಿ ಧನಿಕ. ಆ ಹುಣಸೆ ಬೀಜವನ್ನು ಹಿಡ್ಕೊಂಡು ಅವನು ಹೊರಟೆ ಹೋದನಂತೆ. ಆ ಆಚಾರ್ಯರು ವಾಸುದೇವನಾಗಿದ್ದಾಗ
ಆ ಧನಿಕನಿಗೆ ಏನು ಅನುಗ್ರಹ ಮಾಡಿದರೂ ನಮಗೆ ಅರ್ಥ ಆಗೋದಿಲ್ಲ. ಏನೋ ಹುಣಸೆ ಬೀಜ ಕೊಟ್ಟರು ಅಂತ. ಆದರೆ ಆ ವಾಸುದೇವನ ಕೈಯಲ್ಲಿ ಬಂದಂತಹ ಅದು ಕೂಡ ಅವರು ಹಸನ್ಮುಖಿಯಾಗಿ ಸಂತೋಷದಿಂದ ಕೊಟ್ಟಿದ್ದಾರೆ. ಜ್ಞಾನಿಗಳು ದೊಡ್ಡವರು ಏನಾದರೂ ಪ್ರಸನ್ನರಾಗಿ ಕೊಟ್ಟಿದ್ದಾರೆ ಅಂತಂದರೆ ಅದು ಸಫಲವಾಗುತ್ತೆ ಅಂತ. ವಾಸುದೇವ ಅಂತಹ ಜ್ಞಾನಿ ಇನ್ನೊಬ್ಬನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸರ್ವಜ್ಞರಾಗಿರ್ತಕ್ಕಂಥ ವಾಯುದೇವರೇ ವಾಸುದೇವ. ಅವರು ಹಸನ್ಮುಖಿಯಾಗಿ ಪ್ರಸನ್ನತೆಯಿಂದ ಅವನಿಗೆ ಕೊಟ್ಟಿದ್ದಾರೆ. ಆ ಕೊಟ್ಟಂತಹದ್ದು ಆ ಧನಿಕನಿಗೆ ಯಾವ ರೀತಿಯಲ್ಲಿ ಜೀವನದಲ್ಲಿ ಉನ್ನತಿಯನ್ನು ಉಂಟು ಮಾಡುತ್ತೋ, ಅಭಿವೃದ್ಧಿಯನ್ನು ಉಂಟು ಮಾಡುತ್ತೋ ಅದನ್ನು ವರ್ಣನೆ ಮಾಡಿಲ್ಲ. ಆದರೆ ಅವರಿಗೆ ವಿಶೇಷವಾದಂತಹ ಉನ್ನತಿಯನ್ನು ಅನುಗ್ರಹಿಸಿದ್ದಾರೆ. ಅದನ್ನು ಮುಂದೆ ವರ್ಣನೆ ಮಾಡ್ತಾರೆ. ಇನ್ನೊಂದು ಬಾರಿ ಮಧ್ಯಗೇಹ ಭಟ್ಟರು ತಮಗೆ ಹಣ ಸೌಲಭ್ಯ ಆದಾಗ ಅದನ್ನು ಹೋಗಿ ಕೊಡ್ಲಿಕ್ಕೆ ಹೋಗ್ತಾರಂತೆ. ನೋಡಿ, ಇದು ಪ್ರಾಮಾಣಿಕತೆ ಅಂತ. ತಮಗೆ ಕೊಡ್ಲಿಕ್ಕಾಗಲಿಲ್ಲ, ಕೊಟ್ಟಿರಲಿಲ್ಲ. ಮನೆಗೆ ಬಂದು ಅವನು ಹಠ ಹಿಡಿದು ಕೂತಿದ್ದ. ಆದರೆ ಇನ್ನೊಂದು ಬಾರಿ ಇವರ ಕೈಗೆ ಹಣ ಬಂದಾಗ, ಇವತ್ತವನೇನು ಬಂದಿಲ್ಲಲ್ಲ, ಬಂದಾಗ ನೋಡ್ಕೊಳ್ಳೋಣ ಅಂತ ಅವರು ಉದಾಸೀನರಾಗಿರಲಿಲ್ಲ. ತಾವೇ ಆ ಹಣವನ್ನು ತೆಗೆದುಕೊಂಡು ಹೋಗಿ ಅವನಿಗೆ ಕೊಡ್ತಾರಂತೆ. ವರ್ಣನೆ ಮಾಡ್ತಾರೆ, ಲಬ್ಧಂ ಸುತಾದಿತಿ ವದನ್ ದ್ವಿಜಪುಂಗವೇನ ಅಂತ. ಆ ಮಧ್ಯಗೇಹ ಭಟ್ರಿಗೆ ತುಂಬ ಆಶ್ಚರ್ಯ ಆಯ್ತಂತೆ. ಕಾಲಾಂತರೇ ನಿಜದನೇ ಪ್ರತಿದಿತ್ಸಿತೇಪಿ. ತಾವು ಕೊಡ್ಲಿಕ್ಕೆ ಹೋದಾಗ ಆ ಶ್ರೀಮಂತ ಧನಿಕ ಹೇಳ್ತಾನೆ, ನಿಮ್ಮ ಹಣ ಅವತ್ತೇ ನನಗೆ ಸಿಕ್ಕಾಯಿತು ಅಂತ. ಸಾಕ್ಷಾತ್ ಅಮಾನವನವ ಕೃತಿತಸ್ಸಲೇಭೆ ಬೀಜಚ್ಛಲೇನ ಪುರುಷಾರ್ಥಮಹೋ ವಿಶಿಷ್ಟಂ ಅಂತ ಹೇಳ್ತಾರೆ. ವಾಸುದೇವ ಹುಣಸೆಯ ಬೀಜವನ್ನು ಕೊಟ್ಟದ್ದು. ಆದರೆ ಆ ಹುಣಸೆಯ ಬೀಜ ಎಂಬತಕ್ಕಂಥದ್ದು ಅವರಿಗೆ ಬೀಜಚ್ಛಲೇನ, ಆ ಹುಣಸೆಯ ಬೀಜೆಯ ನೆಪದಿಂದ ಅವರಿಗೆ ಪುರುಷಾರ್ಥಂ, ಎಲ್ಲ ಪುರುಷಾರ್ಥಗಳನ್ನೇ ಕೊಟ್ಟಿದ್ದಾರಂತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬತಕ್ಕಂತಹ ಪುರುಷಾರ್ಥವನ್ನೇ ಕೊಟ್ಟಿದ್ದಾರೆ. ಅದರಿಂದ ಯದ್ದದ್ಯಾ ಸುಪ್ರಸನ್ನಧೀಹಿ, ಪ್ರಸನ್ನರಾಗಿರ್ತಕ್ಕಂತಹ ಗುರುಗಳು ಏನು ಕೊಡ್ತಾರೋ ಅದು ವಿಶೇಷವಾದ ಫಲವನ್ನು ಕೊಡುತ್ತೆ ಅಂತ ರಾಯರ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ರಾಯರು ತಮ್ಮ ಶಿಷ್ಯ ವೆಂಕಣ್ಣನಿಗೆ ಮದುವೆಗೆ ಹೋಗ್ತೇನೆ ಅಂತ ಹೊರಟ. ಅವರು ಸ್ನಾನ ಮಾಡುವಂಥ ಸಮಯ. ಹೋಗಿ ಬರ್ತೇನೆ ಅಂತ ಆ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಆದರೆ ಗುರುಗಳು ಅವಾಗೇನು ಕೊಡಲಿಕ್ಕೆ ಸಾಧ್ಯ? ಆದರೆ ಏನಾದರೂ ಕೊಡಿ ಅಂತ ಕೇಳ್ತಾನಂತೆ. ಅಲ್ಲೋ, ನಾನು ಸ್ನಾನ ಮಾಡ್ತಾ ಇದ್ದೀನಿ, ಏನು ಕೊಡ್ಲಿಕ್ಕೆ ಸಾಧ್ಯ ಅಂತ. ಪರವಾಗಿಲ್ಲ, ಏನಾದರೂ ಕೊಡಿ ಅಂತ. ಆಗ ರಾಘವೇಂದ್ರ ಸ್ವಾಮಿಗಳು ಅವನಿಗೆ ತಾವೇನು ದೇಹಕ್ಕೆ ಲೇಪನ ಮಾಡಿಕೊಳ್ಳಿಕ್ಕೆ ಮೃತ್ತಿಕೆ ಇಟ್ಕೊಂಡಿದ್ರು, ಆ ಮೃತ್ತಿಕೆಯನ್ನೇ ಕೊಡ್ತಾರಂತೆ. ಆ ರಾಯರ ಶಿಷ್ಯ ಊರಿಗೆ ಹೊರಡ್ತಾನೆ. ಆ ಮಣ್ಣನ್ನೇ ತನ್ನ ಬಟ್ಟೆಯಲ್ಲಿ ಕಟ್ಟಿಕೊಂಡು ಇದೇ ದೊಡ್ಡ ಸಂಪತ್ತು ಅಂತ ಹಿಡ್ಕೊಂಡು ಹೋದನಂತೆ. ದೂರ ಊರಿಗೆ ಹೋಗಬೇಕು, ರಾತ್ರಿ ಆಯಿತು. ಎಲ್ಲೋ ಒಂದು ಕಡೆ ಮಲ್ಕೊಳ್ಬೇಕು ಅಂತ ನೋಡ್ತಾನೆ. ಯಾರ್ದು ತುಂಬ ರಾತ್ರಿ ಆಗಿದೆ, ಅವರೆಲ್ಲ ಒಳಗಡೆ ಮಲಗಿದ್ದಾರೆ. ಇವನು ಆ ಮನೆಯ ಜಗಲಿಯಲ್ಲಿ ಮಲಗಿದ್ದಾನಂತೆ. ಮಲಗಿದಾಗ ರಾತ್ರಿಯಲ್ಲಿ ಅವರ ಮನೆಗೆ ಒಂದು ಪಿಶಾಚಿ ಬರ್ತಾ ಇದೆಯಂತೆ. ಆ ಪಿಶಾಚಿ ಬಂದು ಇವನನ್ನು ಕಾಡಿಸ್ತಾ ಇದೆಯಂತೆ. ಆ ಗಂಟನ್ನು ಬಿಸಾಕು ಅಂತ. ಒಳಗಡೆ ಈ ಸಂವಾದದ ಮಾತುಗಳು ಕೇಳಿಸ್ಕೊಳ್ತಾ ಇದ್ದಾರಂತೆ, ಏನು ನಡೀತಾ ಇದೆ ಅಂತ. ಬಾಗಿಲು ತೆಗೆದು ಬರಲಿಕ್ಕೆ ಅವರಿಗೆ ಭಯ. ಅಷ್ಟೇ ಅಲ್ಲ, ಅವರ ಮನೆಯಲ್ಲಿ ಅನೇಕ ಬಾರಿ ದುರ್ಘಟನೆ ನಡೆದಿತ್ತಂತೆ. ಅವರ ಮನೆಯಲ್ಲಿ ಗೃಹಿಣಿ ಮಗುವಿಗೆ ಜನ್ಮ ಕೊಡ್ತಾಳೆ, ಆ ಮಗು ಅದು ಸತ್ತು ಹೋಗ್ತಿತ್ತಂತೆ. ಹೀಗೆ ಅನೇಕ ಬಾರಿ ಅವರ ಮನೆಯಲ್ಲಿ ಸಂತಾನವೇ ಉಳಿತಿರಲಿಲ್ಲ. ಅಂತಹ ಪ್ರಸಂಗ ಇತ್ತು. ಏನು ನಡೀತಾ ಇದೆಯೇನೋ ಅಂತ ಯಾರೂ ಕೂಡ ಹೊರಗೆ ಬಾಗಿಲು ತೆಗೆದು ಬಂದಿಲ್ಲ. ನೋಡ್ತಾರೆ, ಆ ಮಾತುಕತೆ ನಡೀತಾ ಇದೆಯಂತೆ. ಆ ಗಂಟನ್ನು ಬಿಸಾಕು ಅಂತ. ಆಗ ಆ ರಾಯರ ಶಿಷ್ಯನಿಗೆ ಮನವರಿಕೆ ಆಯ್ತಂತೆ, ಈ ಗಂಟಿನಲ್ಲಿ ಏನೋ ಒಂದು ಮಹತ್ವ ಇದೆ, ಇದನ್ನು ಬಿಡಬಾರದು ಅಂಥೇಳಿ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಅಷ್ಟೇ ಅಲ್ಲ, ಆ ಗಂಟಿನಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಆ ಪಿಶಾಚಿಯ ಮೇಲೆ ಹಾಕ್ತಾನಂತೆ. ಆ ಪಿಶಾಚಿ ಅದು ಕಣ್ಣಿಗೆ ಕಾಣದ ಹಾಗೆ ಹೋಯ್ತಂತೆ. ಆಮೇಲೆ ಒಳಗಡೆ ಇರ್ತಕ್ಕಂಥ ಯಜಮಾನ ಬಂದು ಕೇಳ್ತಾನಂತೆ, ಏನಿದು ಅಂತ. ಇಲ್ಲ, ಯಾವುದೋ ಒಂದು ಪಿಶಾಚಿ ಬಂದು ಹೀಗೆ ನನ್ನನ್ನು ಕಾಡಿಸ್ತು ಅಂತ. ಆಗ ಆ ಯಜಮಾನ ಒಳ್ಳೆ ಶ್ರೀಮಂತ, ಅವನು ಹೇಳ್ತಾನಂತೆ, ನಮ್ಮ ಮನೆಯಲ್ಲಿ ಹೀಗೆ ಆ ಪಿಶಾಚಿ ಎಂಬತಕ್ಕಂಥದ್ದು ಬಂದು ನನ್ನ ಧರ್ಮಪತ್ನಿ ಯಾವುದೇ ಮಗುವಿಗೆ ಜನ್ಮ ಕೊಟ್ಟರೂ ಕೂಡ ಆಗ ಅದು ಸಾಯಿಸಿ ಹೋಗ್ತಾ ಇತ್ತು. ನಮ್ಮ ಕುಲವೇ ಉಳಿಯಿಲ್ಲ, ಉದ್ಧಾರ ಆಗೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೆವು ಅಂತ. ಬೆಳಗಾಗೋ ಅಷ್ಟೊತ್ತಿಗೆ ಅವತ್ತು ಪ್ರಸವ ಆಗಬೇಕಾಗಿತ್ತು. ಆ ಕಾಲದಲ್ಲಿ ಪಿಶಾಚಿ ಬಂದಿತ್ತು. ಆ ರಾಯರ ಶಿಷ್ಯ ಅದೇ ಕಾಲದಲ್ಲಿ ಆ ಪಿಶಾಚಿಯನ್ನು ದೂರ ಮಾಡ್ದ. ಆ ಬ್ರಾಹ್ಮಣನಿಗೆ ತನ್ನ ಗಂಡು ಮಗು ತನಗಾಗಿದೆ ಎಂಬತಕ್ಕಂಥ ಸಂತೋಷದಿಂದ
ಆ ಬ್ರಾಹ್ಮಣನಿಗೆ ಬೇಕಾದಷ್ಟು ಮರ್ಯಾದೆಯನ್ನು ಮಾಡಿ ಧನ ಸಂಪತ್ತುಗಳನ್ನು ಕೊಟ್ಟು ಕಳಿಸ್ತಾನಂತೆ. ಹಾಗಾದರೆ ನೋಡಿ, ರಾಯರ ಕೈಯಿಂದ ಬಂದಿರತಕ್ಕಂತಹ ಒಂದು ಮಣ್ಣು ಆ ಬ್ರಾಹ್ಮಣನಿಗೆ ರಾಯರು ಕೇಳಿದರು, ನಾನು ಏನು ಕೊಡಲಿ ಅಂತ. ಏನು ಬೇಡ, ನಿಮ್ಮ ಕೈಯಲ್ಲಿ ಇದನ್ನು ಕೊಡಿ ಅಂತ ಕೇಳಿದ್ದ. ರಾಯರು ಪ್ರಸನ್ನರಾಗಿ ಅವನಿಗೆ ಆ ಮಣ್ಣನ್ನು, ಮೃತ್ತಿಕೆಯನ್ನು ಕೊಟ್ಟಿದ್ದರು. ಆ ಮೃತ್ತಿಕೆ ಪ್ರಭಾವದಿಂದಲೇ ಅವನಿಗೆ ಅಂತಹ ಒಂದು ಸಂಪತ್ತು ಪ್ರಾಪ್ತವಾಯಿತು ಅಂತ. ಹೀಗೆ ಆ ದೊಡ್ಡವರು, ಜ್ಞಾನಿಗಳು, ಅವರು ಏನು ಕೈಯಿಂದ ಕೊಡ್ತಾರೋ ಅದು ವಿಶಿಷ್ಟವಾದ ಫಲವನ್ನು ಕೊಡುತ್ತೆ ಅಂತ. ಹಾಗೆ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನೋಡಿದಾಗಲೂ ಕೂಡ ಇಂತಹ ಘಟನೆಗಳನ್ನು ನಾವು ಕಾಣ್ತೇವೆ. ಇದೇ ಶ್ರೀಪಾದಂಗಳವರ ಶಿಷ್ಯವರ್ಗದಲ್ಲಿ ಒಬ್ಬ, ಅವನಿಗೆ ಹೆಣ್ಣು ಮಗು ಆಗಿತ್ತು. 3ನೇ ಬಾರಿ ಅವನ ಪತ್ನಿ ಗರ್ಭವನ್ನು ಧಾರಣೆ ಮಾಡಿದ್ದಾಳೆ. ಇನ್ನೇನು ಪ್ರಸವದ ಸಮಯ ಹತ್ತಿರ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅವನು ಸ್ವಾಮಿಗಳಲ್ಲಿ ಹೋಗಿ ಮೊರೆ ಹೊಕ್ಕಿ ಕೇಳಿದ, ನನಗೆ 2 ಹೆಣ್ಣಾಗಿದೆ, ಪುನಃ ಹೆಣ್ಣಾದರೆ ಅಂತ. ಆಗ ಶ್ರೀಪಾದಂಗಳವರು ಪರ್ಯಾಯದಲ್ಲಿದ್ದವರು ಸರ್ವಜ್ಞ ಪೀಠದಿಂದ ಅವನಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ. ಆ ಮಂತ್ರಾಕ್ಷತೆಯ ಫಲದಿಂದಾಗಿ ಅವನಿಗೆ 3ನೇದು ಗಂಡು ಮಗು ಆಯಿತು. ಆಮೇಲೆ ಸ್ವಾಮಿಗಳ ಹತ್ರ ಬಂದು ಹೇಳ್ದ, ನೀವು ಕೊಟ್ಟಂತಹ ಆ ಮಂತ್ರಾಕ್ಷತೆಯ ಪ್ರಭಾವದಿಂದಾಗಿ ತಮ್ಮ ಮಾತಿನಂತೆ ನನಗೆ ಗಂಡು ಮಗುವೇ ಆಗಿದೆ ಅಂತ. ಹೀಗೆ ಜ್ಞಾನಿಗಳು ತಮ್ಮ ಕೈಯಿಂದ ಏನು ಅವರು ನೆನೆದು ಕೊಡ್ತಾರೋ ಅದು ಅದೇ ಫಲವನ್ನು ಕೊಡುತ್ತೆ ಅಂತ. ಹೀಗೆ ಆ ವಾಸುದೇವನು ಕೂಡ ಧನಿಕನಿಗೆ ಕೊಟ್ಟದ್ದು ಹುಣಸೆ ಬೀಜ ಇರಬಹುದು, ಆದರೆ ಅವರು ಒಳ್ಳೆ ಮನಸ್ಸಿನಿಂದ ನಿನಗೆ ಎಲ್ಲ ರೀತಿಯಿಂದ ಅಭಿವೃದ್ಧಿಯಾಗಲಿ, ತತ್ವಜ್ಞಾನ ಪ್ರಾಪ್ತಿಯಾಗಲಿ, ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಅವರು ಪ್ರಸನ್ನ ಮನಸ್ಸಿನಿಂದ ಕೊಟ್ಟಿದ್ದರಿಂದಾಗಿ ಪುರುಷಾರ್ಥಮಹೋ ವಿಶಿಷ್ಟಂ. ಆ ಧನಿಕ ಎಲ್ಲ ವಿಧವಾದಂತಹ ಸಂಪತ್ತನ್ನು ಪಡೆದ, ಪುರುಷಾರ್ಥವನ್ನು ಪಡೆದಿದ್ದಾನೆ ಅಂತ ವಾಸುದೇವ ಮಾಡಿದ ಇಂತಹ ಒಂದು ಲೀಲೆಯನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಇದರಿಂದ ಇನ್ನೊಂದು ನಾವು ಸಂದೇಶವನ್ನು ಕಾಣಬಹುದು. ಹುಣಸೆ ಹಣ್ಣು ಅಂತ ಹೇಳ್ತೇವಲ್ಲ, ಅದು ಪಾತ್ರೆ, ಅದು ವಿಶೇಷವಾಗಿ ತಾಮ್ರ ಪಾತ್ರೆಯನ್ನು ಪರಿಶುದ್ಧ ಮಾಡಲಿಕ್ಕೆ, ಅಂದರೆ ಬೆಳ್ಳಗೆ ಮಾಡಲಿಕ್ಕೆ, ಏನಾದರೂ ತಾಮ್ರದ ಪಾತ್ರೆ ಕಪ್ಪಾಗಿದೆ ಅಂತಾದರೆ ಹುಣಸೆಹಣ್ಣು ಹಾಕಿ ಅದನ್ನು ತೊಳಿತಾರೆ. ತಾಮ್ರಂ ಆಮ್ರೇನ ಶುದ್ಧತಿ ಅಂತ ಇರೋದು, ಹುಳಿಯಿಂದ ಅದು ಆಮ್ಲೇನ ಶುದ್ಧತಿ, ಹುಳಿಯಿಂದ ಅದು ಶುದ್ಧವಾಗುತ್ತೆ ಅಂತ. ಹಾಗಾದರೆ ಆ ತಾಮ್ರವನ್ನು ನಾವು ಹುಣಸೆಹಣ್ಣಿಂದಲೇ ತೊಳಿಬೇಕು. ಇದರ ಅರ್ಥ ಏನು ಅಂತಂದರೆ, ನಮ್ಮ ಈ ಮನಸ್ಸಿದೆಯಲ್ಲ, ಈ ಮನಸ್ಸೂ ಅದು ಪಾತ್ರೆ ಅಂತ ಹೇಳ್ತಾರೆ. ಹಾಗಾದರೆ ಮನಸ್ಸೆಂಬತಕ್ಕಂಥ ಪಾತ್ರೆಯನ್ನು ನಾವು ತೊಳಿಬೇಕು. ಈ ಮನಸ್ಸೆಂಬತಕ್ಕಂಥ ಪಾತ್ರೆ ಇದೆಯಲ್ಲ, ಇದು ಎಷ್ಟೆಷ್ಟೋ ಜನ್ಮಗಳಿಂದ ಈ ರಾಗದ್ವೇಷಾದಿ ಕೊಳೆಗಳನ್ನು ಅಂಟಿಸ್ಕೊಂಡಿದೆ. ಈ ಮನಸ್ಸಿನಲ್ಲಿರ್ತಕ್ಕಂಥ ರಾಗದ್ವೇಷ ಎಂಬತಕ್ಕಂಥ ಕೊಳೆ ಅದು ಇವತ್ತು ನಿನ್ನೆದಲ್ಲ, ಜನ್ಮ ಜನ್ಮಾಂತರದ ಕೊಳೆ ಎಂಬತಕ್ಕಂಥದ್ದು. ಆ ಕೊಳೆಯನ್ನು ತೊಳ್ಕೊಳ್ಬೇಕು. ಅದಕ್ಕೆ ಆಚಾರ್ಯರು ಆ ಧನಿಕನಿಗೂ ಕೂಡ ಬೇಕಾದಷ್ಟು ಸಂಪತ್ತಿತ್ತು. ಈ ಮಧ್ಯಗೇಹ ಭಟ್ರಿಗೆ ಒಂದು ಎತ್ತನ್ನು ಕೊಟ್ಟಿದ್ದರಿಂದಾಗಿ ಅವನಿಗೇನು ನಷ್ಟ ಆಗ್ತಿರಲಿಲ್ಲ. ಆದರೆ ಆ ಮಧ್ಯಗೇಹ ಭಟ್ರಿಗೆ ಆ ಎತ್ತಿರಲಿ ಎಂಬತಕ್ಕಂತಹ ಮನಸ್ಸು ಅವನಿಗೆ ಬಂದಿರಲಿಲ್ಲ. ಹಾಗಾದರೆ ಆ ಮನಸ್ಸಿನಲ್ಲಿ ತನಗೇ ಬೇಕು ಎಂಬತಕ್ಕಂತಹ ಆ ಲೋಭ ಎಂಬತಕ್ಕಂತಹದ್ದು ಅವನಲ್ಲಿತ್ತು. ಆ ಲೋಭ ಎಂಬತಕ್ಕಂತಹ ಮನಸ್ಸಿನ ದುರ್ಗುಣವನ್ನು ತೊಳೆಯಬೇಕು. ಅದಕ್ಕೆ ಆ ವಾಸುದೇವ ಏನು ಮಾಡಿದ್ದಾನೆ? ಹುಣಸೆ ಹಣ್ಣು ಕೊಟ್ಟಿದ್ದಾನೆ. ಹಾಗಾದರೆ ಮನಸ್ಸು ಎಂಬತಕ್ಕಂಥ ಪಾತ್ರೆಯನ್ನು ಈ ಹುಣಸೆ ಹಣ್ಣು, ಅದಕ್ಕೆ ಅದು ಆಚಾರ್ಯರು ಕೊಟ್ಟಿರ್ತಕ್ಕಂಥದ್ದು ಅಂತಂದರೆ ಕೇವಲ ಹುಣಸೆ ಹಣ್ಣು ಎಂಬತಕ್ಕಂಥದ್ದು ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳಿಗೆ ಪ್ರತೀಕ. ಅವನ ಮನಸ್ಸಿನಲ್ಲಿ ಆ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳನ್ನು ಮೂಡಿಸುವಂತೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಆ ಬೀಜಗಳನ್ನು ಕೊಟ್ಟಿದ್ದಾರೆ. ಈ ಆಚಾರ್ಯರು ಕೊಟ್ಟಿರ್ತಕ್ಕಂಥ ಬೀಜ ಅದು ಮೊಳಕೆಯಾಗಿ ಹೆಮ್ಮರವಾಗಿ ಬೆಳೀತು. ಆಮೇಲೆ ಅವನ ಮನಸ್ಸಿನ ಪಾತ್ರೆ ಎಂಬತಕ್ಕಂಥದ್ದು ಅದು ಪರಿಶುದ್ಧವಾಯಿತು. ಆ ಮನಸ್ಸಿನ ಪಾತ್ರೆಯಲ್ಲಿ ಅವನು ವಿಶೇಷವಾಗಿರ್ತಕ್ಕಂತಹ ಆ ಸಿದ್ಧಿಯನ್ನು ಪಡೆದಿದ್ದಾನೆ ಎಂಬುದಾಗಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಬೋದು. ಹಾಗಾದರೆ ಹುಣಸೆ ಬೀಜವನ್ನು ಕೊಟ್ಟರು ಅಂತಂದರೆ ಮನಸ್ಸು ಎಂಬತಕ್ಕಂಥ ಪಾತ್ರೆಯನ್ನು ಪರಿಶುದ್ಧ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಾಧನವನ್ನು ಕೊಟ್ಟಿದ್ದಾರೆ. ಅದೇ ಹುಣಸೆ ಹಣ್ಣಿನಂತೆ ಇರತಕ್ಕಂಥದ್ದು, ಅದಕ್ಕೆ ಪ್ರತೀಕವಾಗಿರ್ತಕ್ಕಂಥದ್ದು ಹುಣಸೆ ಬೀಜ ಎಂಬುದಾಗಿಯೂ ಕೂಡ ನಾವು ಅರ್ಥೈಸಿಕೊಳ್ಳಬಹುದು. ಹೀಗೆ ವಾಸುದೇವ ಆ ತಂದೆ ತಾಯಿಗಳಿಗೆ ನಾವು ಹೇಳ್ತೇವೆ, ತಂದೆ ತಾಯಿಗಳ ಋಣವನ್ನು ತೀರಿಸಬೇಕು ಅಂತ. ಜಾಯಮಾನೋ ವೈ ದ್ವಿಜಃ ತ್ರಿಭಿಹಿ ಋಣವಾನ್ ಜಾಯತೆ ಅಂತ. ಹುಟ್ಟತಕ್ಕಂತಹ ವ್ಯಕ್ತಿ 3 ಋಣವನ್ನು ಇಟ್ಕೊಂಡು ಬರ್ತಾನಂತೆ. ಋಣ ಅಂದರೆ ಸಾಲ ಅಂತ ಅರ್ಥ. ಅವನಿಗೆ 3 ಸಾಲ ಇರುತ್ತೆ. ಒಂದು ದೇವತೆಗಳ ಸಾಲ, ಇನ್ನೊಂದು ಋಷಿಮುನಿಗಳ ಸಾಲ, ಇನ್ನೊಂದು ತಂದೆ ತಾಯಿಗಳ ಸಾಲ ಅಂತ. ಈ 3 ಕೂಡ ಅವನು ತೀರಿಸಬೇಕು ಅಂತ. ಹಾಗಾದರೆ ತಂದೆ ತಾಯಿಗಳ ಋಣ ಇದೆಯಲ್ಲ, ಆ ತಂದೆ ತಾಯಿಗಳಿಗೆ ನಾವೇನಾದರೂ
ಸಂತೋಷ ಆಗುವ ಹಾಗೆ ನಡ್ಕೊಂಡಿದ್ದೇವೆ ಅಂತಂದರೆ, ಅವರ ಜೀವನದಲ್ಲಿ ಬಂದಿರತಕ್ಕಂತಹ ಸಮಸ್ಯೆಯನ್ನು ನಾವು ಪರಿಹಾರ ಮಾಡಿದ್ದೇವೆ ಅಂತಂದರೆ, ಇದು ಒಂದು ರೀತಿಯಲ್ಲಿ ತಂದೆ ತಾಯಿಗಳ ಋಣವನ್ನು ತೀರಿಸಿದಂತೆ. ವಾಸುದೇವ ತಾನು ತನ್ನ ತಂದೆಗೆ ಬಂದಿರತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡುವ ಮೂಲಕ ಪ್ರತಿಯೊಬ್ಬ ಜೀವನೂ ಕೂಡ ತಮ್ಮ ತಂದೆ ತಾಯಿಗಳಿಗೆ ಏನಾದರೂ ಸಮಸ್ಯೆ ಬಂದಿದೆ ಅಂತಂದರೆ ಅದನ್ನು ಪರಿಹಾರ ಮಾಡುವ ಮೂಲಕ ಆ ಪಿತೃಋಣ ಎಂಬತಕ್ಕಂಥದ್ದನ್ನು ಪರಿಹಾರ ಮಾಡಿಕೊಳ್ಬೇಕು. ಎಲ್ಲಿಯ ತನಕ ನಮಗೆ ಪಿತೃಋಣ ಇದೆಯೋ ಅಲ್ಲಿ ತನಕ, ಅಂದರೆ ತಂದೆ ತಾಯಿಗಳ ಅನುಗ್ರಹ ಆಗಲಿಲ್ಲ ಅಂತಾದರೆ ನಾವು ಏಳಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆ ಪಿತೃಋಣವನ್ನು ನಾವು ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಅವರ ಋಣವನ್ನು ತೀರಿಸ್ಕೊಂಡಿದ್ದೇವೆ ಅಂತಂದರೆ ಅವರ ವಿಶೇಷವಾದ ಅನುಗ್ರಹ ಅದರಿಂದ ನಮಗೆ ಸಿದ್ಧಿ ಎಂಬತಕ್ಕಂಥದ್ದಾಗುತ್ತೆ. ಹೀಗೆ ಪ್ರತಿಯೊಬ್ಬ ಜೀವನೂ ಕೂಡ ಪಿತೃಋಣ ಎಂಬತಕ್ಕಂಥದ್ದೇನಿದೆ ಅದನ್ನು ತೀರಿಸಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಎಂಬತಕ್ಕಂಥ ಸಂದೇಶವನ್ನು ವಾಸುದೇವ ಇಲ್ಲಿ ನೀಡಿದ್ದಾನೆ ಎಂಬುದಾಗಿಯೂ ಕೂಡ ನಾವು ಅರ್ಥೈಸಿಕೊಳ್ಳಬಹುದು.